ಅನೇಕರು ಚುನಾವಣಾ ಪ್ರಚಾರಕ್ಕೆ ಹೊರಡ್ತಾರೆ. ಯಾಕ್ರಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಿದ್ದೀರಿ ನೀವು? ಯಾವ ಕಾರಣಕ್ಕೂ ಹೋಗಬಾರ್ದು. ಹೆದರಿಕೆ ಹುಟ್ಟಿಸ್ತಾ ಇದ್ದಾರೆ. ನನಗೆ ದೇವರು ಸಾಧು ಸಂತರು ಅಂದರೆ ಭಾಳ ಸಂತೋಷ. ಇಲ್ಲಿ ಉಮೇಶ್ ಆರಾಧ್ಯ ಕೂತಿದ್ದಾರೆ. ಇವ್ರ ಜೊತೆಗೆ ಅನೇಕ ಹಿರಿಯರು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ಎಲ್ಲ ಸಾಧು ಸಂತರ ಹತ್ರ ಹೋಗಿ ಬರ್ತಾ ಇದ್ದಾರೆ. ನಾನು ಅನೇಕ ಸಾಧು ಸಂತರ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ಬಂದೆ. ಅಪ್ಪ, ನಿನ್ನಂಥ ಧರ್ಮನಿಷ್ಠ ಗೆಲ್ಲಬೇಕು, ನಮ್ಮ ಆಶೀರ್ವಾದ ಇದೆ. ಆ ಸಾಧು ಸಂತರಿಗೆ ಫೋನ್ ಮಾಡಿ ಬೆದರಿಕೆ ಉಂಟು ಮಾಡಿ ನೋವು ಮಾಡ್ತಾರಲ್ಲ, ಆ ಹೆಣ್ಮಕ್ಳಿಗೆ ಸಾಧು ಸಂತರಿಗೆ ನೋವು ಮಾಡ್ಬೋದು. ಆದರೆ ನೋವು ಮಾಡಿದವ್ರನ್ನ ಓಟ್ ಹಾಕಬೇಕಾದ್ರೆ ಬಂದು ಇವತ್ತು ನೋಡ್ತಾರ ಅವರು. ನನಗೆ ಅವ್ರು ಫೋನ್ ಮಾಡ್ತಾರೆ, ಅಣ್ಣ ಈ ರೀತಿ ಫೋನ್ ಬರ್ತಾ ಇದೆ, ನಾವೇನು ಹೆದರಲ್ಲ, ನಾವು ಖಂಡಿತ ನಿಮ್ಮ ಓಟ್ ಕೊಟ್ಟೇ ಕೊಡ್ತೇವೆ, ಗೆಲ್ಲಿಸ್ತೇವೆ. ಈ ಮಾತನ್ನು ಸಾಧು ಸಂತರು ಹೇಳ್ತಿದ್ದಾರೆ, ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ನಿಲ್ಲಬೇಕು ಅಂತ ನೀವು ಹೇಳಿದ್ರಿ. ಬೆಳಿಗ್ಗೆ 1-2 ಗಂಟೆ, ಸಂಜೆ 1-2 ಗಂಟೆ, ನಿಮ್ಮನೆ ಸುತ್ತಮುತ್ತಲು ಮನೆ ಓಡಾಡ್ಬೋದಾ? ಓಡಾಡ್ತೀರಾ? ಈಶ್ವರಪ್ಪನ ಕೆಲಸಕ್ಕೆ ಓಡಾಡ್ತೀನಿ ಏನಾರು ಕೈ ಎತ್ತಿ ಗೆಲ್ಲಿಸ್ತೀವಿ ನಾವು, ಓಡಾಡ್ತೀವಿ ನಾವು. ಕೈ ಬಿಡಿ. ನಾನು ಯಾಕೆ ಕೈ ಎತ್ತಿಸ್ತಾ ಇದ್ದೀನಿ ಅಂದರೆ, ಈ ಒಂದು ಸಮಸ್ಯೆ ಕೇಂದ್ರ ನಾಯಕರು ಗೊತ್ತಾಗಬೇಕು. ಹಿಂದುತ್ವವನ್ನು ಉಳಿಸ್ಬೇಕು ಅಂತ ನರೇಂದ್ರ ಮೋದಿ ಅವರು ಎಲ್ಲರೂ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸ್ತಾ ಇರೋಂಥ ಸಂದರ್ಭ. ನಾನು ತಡ್ಕೊಳಕ್ಕಾಗದೆ ಚುನಾವಣೆ ನಿಲ್ತಿರ್ಬೇಕಾದ್ರೆ, ಹೊರಡಂಥ ಮನೆ ಬಿಟ್ಟು ಹೊರಡಬೇಕಾದ್ರೆ 4 ಮನೆಗೆ ಈಶ್ವರಪ್ಪನಿಗೆ ಓಟ್ ಕೊಡಿ ಅಂತ ಕೇಳಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ನರೇಂದ್ರ ಮೋದಿ ಬರಬೇಕು, ಮಾರಿಕಾಂಬಾ ಬರಬೇಕು, ಓಂ ಶಕ್ತಿ ಬರಬೇಕು. 2 ಗಂಟೆ, ಬೆಳಗ್ಗೆ 1-2 ಗಂಟೆ, ಸಂಜೆ 2 ಗಂಟೆ. ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕರ್ಕೊಳ್ಳಿ. ಅವರು ನೀವು ಓಡಾಟ ಮಾಡೋದ್ರಿಂದ ನನಗೆ ನಿಜಕ್ಕೂ ಕೂಡ ಸ್ವತಃ ಆ ದೇವರೇ ಬಂದು ನನಗೆ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಓಡಾಟ ಯಾವತ್ತಿಂದ ಶುರು ಮಾಡಬೇಕು ಅಂತಂದರೆ 12ನೇ ತಾರೀಕು ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಿಗ್ಗೆ 10 ಗಂಟೆ ಮೆರವಣಿಗೆ. ಇಡೀ ಜಿಲ್ಲೆಯಿಂದ ಕಾರ್ಯಕರ್ತರು, ಹಿತೈಷಿಗಳು, ನಿಮ್ಮಂಥವರೆಲ್ಲರೂ ಬರ್ತಾರೆ. 12ನೇ ತಾರೀಕು ರಾಮಣ್ಣ ಶೆಟ್ಟಿಗೆ ಬರಬೇಕಾದ್ರೆ ನೀವು ಇವತ್ತು ಬಂದಿರೋರು ಒಂದು ಬಸ್ಸಿಂದ 2 ಮಾತ್ರ ಅಲ್ವಾ? 3 ಜನ. ಮಾರಿಕಾಂಬಾಯಿಂದನೂ ಕೂಡ ಕಮಿಟಿಯಿಂದ 2-3 ಜನ ಒಂದು ಸಂಘದಿಂದ ಬಂದಿದ್ದೀರ. 12ನೇ ತಾರೀಕು ಬರಬೇಕಾದ್ರೆ 3 ಜನ 4 ಜನ ಅಲ್ಲ, ನಿಮ್ಮ ಬಸ್ನ ಜನನೂ ಬರಬೇಕು, ಮಹಿಳಾ ಸಂಘಗಳಿಂದ ಬಂದಿರೋಂಥ ಅಷ್ಟರೂ ಬರಬೇಕು. ಕರ್ಕೊಂಬರ್ತೀರಾ? ರಾಮಣ್ಣ ಶೆಟ್ಟಿ ಪಾರ್ಕಿಗೆ ದೊಡ್ಡ ಸಂಘಟನೆ ಆ ಮೆರವಣಿಗೆ ಬಂದಾಗ ಇಡೀ ಊರಿನಿಂದ ನೋಡ್ತಾ ಇರೋಂಥ ಜನಕ್ಕೆ ಅನಿಸ್ಬೇಕು, ಸ್ವತಃ ಓಂ ಶಕ್ತಿನೇ ಬಂದು ಮೆರವಣಿಗೆ ಬಂದಿದ್ದಾಳೆ, ಸ್ವತಃ ಮಾರಿಕಾಂಬಾನೇ ಮೆರವಣಿಗೆ ಬಂದಿದ್ದಾಳೆ, ನಾವು ಕೂಡ ಈಶ್ವರಪ್ಪನಿಗೆ ಓಟ್ ಕೊಡಬೇಕು ಅಂತ ಸ್ಫೂರ್ತಿ ಬರಬೇಕು. ಆ ದಿಕ್ಕಿನಲ್ಲಿ ಮೆರವಣಿಗೆ ಆಗಬೇಕು. ಮಾಡ್ತೀರಾ? ಯಾಕೆ ಧ್ವನಿ ಬರ್ತಿಲ್ಲ? ಆ ರೀತಿ ಹೊರಡಬೇಕು. ಮತ್ತೆ ಹೇಳ್ತೀನಲ್ಲ, ನೀವು ಹೊರಟಾಗ ನಿಮ್ಮನೆಗೂ ಫೋನ್ ಬಂದ್ಬಿಡುತ್ತೆ. ಯಾಕೆ ಈಶ್ವರಪ್ಪನ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಹೇಳ್ರಿ ಅವರಿಗೆ, ಧರ್ಮವನ್ನು ಉಳಿಸೋಕೆ ಈಶ್ವರಪ್ಪ ಹೊರಟಿದ್ದಾರೆ. ಅದಕ್ಕೋಸ್ಕರ ಧರ್ಮ ಉಳಿಸೋದಕ್ಕೋಸ್ಕರ ನಾವು ಈಶ್ವರಪ್ಪನ ಕೈ ಜೋಡಿಸ್ತೀವಿ ಏನಂತ ಮಾತು ಉತ್ತರ ಕೊಡಿ ನೀವು ಅವರಿಗೆ. ಇವತ್ತು ಬೆಳಿಗ್ಗೆ ಅಮಿತ್ ಶಾ ನಂಗೊಂದು ಫೋನ್ ಮಾಡಿದ್ರು. ಗೊತ್ತಾಗಿದೆ ನಿಮಗೆಲ್ಲ? ಗೊತ್ತಾಗಿದೆಯಲ್ಲ? ಟಿ ವಿ ನೋಡಿದಿರಲ್ಲ? ಅಮಿತ್ ಶಾ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಕೇಳಿದ್ರು, ಅಪ್ಪ ಇಷ್ಟು ಸೀನಿಯರ್ ಲೀಡರ್ ನೀ ಸ್ಪರ್ಧೆ ಮಾಡಿದ್ರೆ ಹೆಂಗೆ ಅಂತ ಕೇಳಿದ್ರು. ನಾನು ಹೇಳಿದೆ ಇಂತಿಂಥ ಕಾರಣಕ್ಕೆ ನಿಲ್ತಾ ಇದ್ದೀನಿ ಅಂತ. ಪಾಪ ಅವ್ರಿಗೂ ಉತ್ತರ ಕೊಡೋಕ್ಕಾಗಲಿಲ್ಲ. ಯಾರೋ ಬಲವಂತ ಮಾಡಿ ಅವರಿಂದ ನನಗೆ ಫೋನ್ ಮಾಡಿಸಿದ್ದಾರೆ. ನೀನು ನಾಳೆ ರಾತ್ರಿ ಡೆಲ್ಲಿ ಬಾ ಅಂತ ಹೇಳಿದ್ದಾರೆ. ನಾನು ನಾಳೆ ರಾತ್ರಿ ಡೆಲ್ಲಿ ಹೋಗ್ತೀನಿ. ದೆಹಲಿಗೆ ಹೋಗಿ ಅಮಿತ್ ಶಾ ಚುನಾವಣೆ ನಿಲ್ಲಬೇಕೋ ಬೇಡ ಅಂತ ಕೇಳಿದಾಗ ಏನು ಉತ್ತರ ಕೊಡಲಿ ಹೇಳಿ ನೀವು? ನಾನು ನಿಂತೇ ನಿಲ್ತೀನಿ, ನನ್ನ ಓಂ ಶಕ್ತಿ ಮತ್ತು ಮಾರಿಕಾಂಬಾ ಹೆಣ್ಮಕ್ಕಳು ಹೇಳಿದ್ದಾರೆ ಅಂತ ಅಮಿತ್ ಶಾ ಹೇಳ? ಅಲ್ಲಿಂದ ಅಮಿತ್ ಶಾ ಹೇಳ್ತೀನಿ ನಾನು. ಯಾಕೆಂದ್ರೆ ಅಮಿತ್ ಶಾ ಅಂದ ಇವ್ರಿಗಾಗಲೇ ಹೆದರಿಕೆ ಹುಟ್ಟುಬಿಟ್ಟಿದೆ, ಇಲ್ಲಿ ಈಶ್ವರಪ್ಪ ಲೋಕಸಭೆಗೆ ಗೆಲ್ತಾನೆ ಅಂತ ಭಯದಿಂದ ಅವರು ದೆಹಲಿ ಕರೆಯುವಂತೆ ಪ್ರಯತ್ನ ನಡೆಸಿದ್ದಾರೆ. ಮಾಡಲಿ,
ನನಗೂ ಇಷ್ಟೊಂದು ಜನ ಅಕ್ಕ ತಂಗಿಯರಿದ್ದಾರೆ. ಯಾವ ಊರಿಗೂ ಹೋದರೂ ಕೂಡ ಹಳ್ಳಿಗಳಲ್ಲಿ ಸಾರ್ ನೀವು ವಾಪಸ್ ತೊಗೊಂಬಿಡಿ, ನಿಮ್ಮ ಜೊತೆ ನಾವಿದ್ದೇವೆ. ಆ ಬಡವರು ಕೂಲಿ ಮಾಡ್ತಾ ಇರೋರು ಹೇಳ್ತಾ ಇದ್ದಾರೆ. ಆ ನಂಬಿಕೆ ಮೇಲೆ ನಾನು ಚುನಾವಣೆ ನಿಲ್ತೇನೆ. ಯಾವ ಕಾರಣಕ್ಕೂ ಅಮಿತ್ ಶಾಗೂ ಇದನ್ನು ಹೇಳಿ ಬರ್ತೇನೆ, ನಾನು ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ. ಪ್ರತಿ ಬಾರಿ ನಿಮ್ಮ ಮಾತನ್ನು ಕೇಳ್ಕೊಂಡು ಬಂದಿದ್ದೇವೆ. ಇದೊಂದು ಬಾರಿ ನನ್ನನ್ನು ಬಿಟ್ಬಿಡಿ, ನಾನು ಚುನಾವಣೆ ನಿಲ್ತೀನಿ. ಅದೇ ರೀತಿ ಕಾಂಗ್ರೆಸ್ಸಿನಿಂದ ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ನನಗೆ ಸಿಕ್ ಮಾತಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾರೆ, ಸಿಕ್ ಮಾತಾಡ್ತಾರೆ. ಅಪ್ಪ ನೀವು ಕಾಂಗ್ರೆಸ್ನಿಂದ ಲೀಡ್ರು ನಿನಗೆ ಕೇಳಿದ್ರೆ, ಬಿ ಜೆ ಪಿ ಲೀಡ್ರ್ ಕೇಳಿದ್ರೆ ಈಶ್ವರಪ್ಪಂಗೆ ಯಾಕೆ ಹೋಗ್ತೀಯ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಿದ್ದಾರೆ, ಇದೊಂದು ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಸೂ ಅಲ್ಲ, ಬಿ ಜೆ ಪಿನೂ ಅಲ್ಲ, ಯಾವ ಪಾರ್ಟಿನೂ ಅಲ್ಲ, ನಾವು ಈಶ್ವರಪ್ಪನ ಪಾರ್ಟಿ, ನಾವು ರಾಷ್ಟ್ರಭಕ್ತ ಬಳಗದವರು ಅಂತ ಈಗಾಗಲೇ ಹೇಳಿಬಿಡ್ಯಾರ ಅವರೆಲ್ಲ. ಇದು ನನಗೊಂದು ಹೆಮ್ಮೆ. ಹೀಗಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ, 12ನೇ ತಾರೀಕು ನಾಮಿನೇಷನ್ಗೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಬರೀ ಓಂ ಶಕ್ತಿ ಮಾರಿಕಾಂಬ ಅಲ್ಲ, ನಿಮ್ಮ ಸುತ್ತಮುತ್ತಲು ಇಲ್ಲದೇ ಇರೋಂಥ ಬೇರೆ ಹೆಣ್ಮಕ್ಳು ಸೇರಿಸ್ಕೊಂಡು ನೀವು ಆ ಕಾರ್ಯಕ್ರಮಕ್ಕೆ ಬನ್ನಿ. ಪುರುಷರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಒಂದು 20-25 ಸಾವಿರಕ್ಕಿಂತಲೂ ಹೆಚ್ಚು ಜನ ಬರ್ತಾರೆ. ಆ ಮೆರವಣಿಗೆ ನೋಡ್ತಿದ್ದಂಗೆ ನಮ್ಮ ಎದುರುಗಡೆ ನಿಲ್ಲೋರು ಎದೆ ಒಡೆದೋಗ್ಬೇಕು. ಆ ದಿಕ್ಕಿನಲ್ಲಿ ನೀವೆಲ್ಲ ಬನ್ನಿ. ನನಗೆ 100ಕ್ಕೆ 100 ನಂಬಿಕೆ ಇದೆ, ನಿಮ್ಮೆಲ್ಲರ ಆಶೀರ್ವಾದ. ನಾನು ಅದಕ್ಕೋಸ್ಕರ ಅವ್ರು ಹೇಳಿದ್ನಲ್ಲ, ನಿಮ್ಮನ್ನು ನೋಡ್ತಿದ್ದಂಗೆ ಸ್ವತಃ ನನಗೆ ಓಂ ಶಕ್ತಿ ಮಾರಿಕಾಂಬನೇ ನೋಡ್ದಂಗೆ ಆಗ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. 100ಕ್ಕೆ 100 ಗೆಲ್ಲೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕೀ, ಓಂ ಶಕ್ತಿ, ಓಂ ಶಕ್ತಿ, ಮಾರಿಕಾಂಬಾ ದೇವಿಗೆ, ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ.